ಸರ್ಕಾರಿ ಕಟ್ಟಡ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಕಿತ್ತು ಬಿಸಾಕಿ, ಸರಿಯಾಗಿ ಕೆಲಸ ಮಾಡದಿದ್ರೆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಿ. ಡಿಸಿ ಎಸಿ ಮೇಲೆ ಕ್ರಮ ಕೈಗೊಳ್ಳಲು ಸಿಎಂಗೆ ಹೇಳ್ತೇನೆ. ಕೊಪ್ಪಳದ ಬೇವೂರಿನಲ್ಲಿ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಕಿತ್ತು ಬಿಸಾಕಿ, ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಿ. ಕಟ್ಟಡ ಸರಿಯಿಲ್ಲ ಅಂತ ಹೇಳಿದ್ರೆ ಕಿತ್ತು ಬಿಸಾಕಿ, ಡಿಸಿ ಎಸಿ ಮೇಲೆ ಕ್ರಮ ಕೈಗೊಳ್ಳುವುದಕ್ಕೆ ಸಿಎಂಗೆ ಹೇಳ್ತೀನಿ ಅಂತ ಹೇಳಿ ಕೊಪ್ಪಳದ ಬೇವೂರಿನಲ್ಲಿ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದು ನಾಚಿಕೆಗೇಡು. ಧರ್ಮ ಜಾತಿ ಆಧಾರದ ಮೇಲೆ ಚುನಾವಣೆ ನಡೀತದೆ. ಅಭಿವೃದ್ಧಿ ಪರ ಇರುವ ವ್ಯಕ್ತಿ ಪಕ್ಷಕ್ಕೆ ಆರಿಸಬೇಕು, ಇಲ್ಲವೆಂದ್ರೆ ಕಗ್ಗತ್ತಲಲ್ಲಿ ಇರಬೇಕಾಗ್ತದೆ. ಕ್ಷೇತ್ರಕ್ಕೆ ಕೆರೆ ತುಂಬಿಸುವ ಯೋಜನೆಯನ್ನ ತಂದಿದ್ದೇನೆ, ನೀವು ಸಿದ್ದರಾಮಯ್ಯ ಅವರನ್ನ ನೆನೆಸ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಇಲ್ಲಿ ಮಾತಾಡಿದ್ದಾರೆ. ನೋಡಿ, ಬೇರೆ ಬೇರೆ ಮಂತ್ರಿಗಳು ನಮ್ಮ ಮೇಲೆ ಅಭಿಮಾನ ಪ್ರೀತಿ ಇಟ್ಟಿದ್ದಾರೆ. ಇವತ್ತು ಎಲ್ಲ ಕೆಲಸಗಳಾಗ್ತವೆ, ಶಾಂತ ರೀತಿಯಿಂದ ಮಾಡ್ಕೊಳ್ಳಿ ಮತ್ತು ಒಳ್ಳೆ ಕೆಲಸಗಳು ಹಳ್ಳಿಯಾಗಿ ಮಾಡ್ಕೊಳ್ರಿ. ನೀವು ಒಳ್ಳೇದ್ ಮಾಡ್ಕೊಂಡು ಕ್ವಾಲಿಟಿ ಕೆಲಸ ಮಾಡ್ಕೊಂಡ್ರೆ ನನಗ್ ಖುಷಿ ಆಗ್ತದೆ. ಆಮೇಲೆ ಸಾಲಿ ಚಲೋದ್ನೆ ಕಟ್ರಿ. ಅವು ಸಾಲಿ ಕಟ್ತಿರಪ್ಪ, ಅವು 5 ವರ್ಷ ನಮ್ ಕಣ್ಣೆದ್ರಿಗೆ ಬಿದ್ದೋಕವು. ಹಿಂದ ಸಾಲಿ ಕಟ್ಟಿದ್ದಾರೆ. ನಾವು ನಮ್ಮ ತಳಕಲ್ಲಲ್ಲಿ ನನ್ನ ಸ್ವಂತ ಜಮೀನು ನಮ್ಮ ತಂದೆಯವ್ರು ಕೊಟ್ರು, ನಮ್ಮ ಮನೆ ಎದುರಿಗೇನೆ. ಅವರೇ ಒಂದು ಸಾಲಿ ಕಟ್ಟಾರ. ಆದ ಸಾಲ ನಾನು ಅಪ್ ಟು 5th ಸ್ಟ್ಯಾಂಡರ್ಡ್ ಓದಿದ್ದೇನೆ ನಾನು. ಅದು ಇನ್ನೂ ಇಂಟ್ಯಾಕ್ಟ್ ಇದೆ, ಅದು ಮುಟ್ಟಕ್ ಸಾಧ್ಯ ಇಲ್ಲ. ಆದ್ರೆ ನಾನ್ ಕಟ್ಟಿಸಿದೆಲ್ಲ ಬಿದ್ದು ಹೋಗ್ತೇವೆ. ಅಂದ್ರೆ ಏನಿದ್ರ ಅರ್ಥ? ಈ ಕಟ್ಟರು ಸರಿ ಇಲ್ಲ, ಮಾಡ್ಸರು ಸರಿ ಇಲ್ಲ, ಅದಕ್ಕೆ ಜನ ಸರಿ ಆಗ್ಬೇಕು. ಅದಕ್ಕೆ ಇನ್ನು ಮೇಲೆ ನಮ್ಮ ತಾಲೂಕಿನಲ್ಲಿ ಶಾಲಾ ಕೊಠಡಿ ಏನೇನು ಸಿಮೆಂಟ್ ರೋಡ್ ಅದಾವ್ ತೆಗೆದು ಕಿತ್ತು ಬಿಸಾಕ್ರಿ ಅಂತ ಹೇಳಿದಿನ PWD ಅವರಿಗೆ. ಸರ್ಕಾರಿ ಕಟ್ಟಡ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಕಿತ್ತು ಬಿಸಾಕಿ, ಸರಿಯಾಗಿ ಕೆಲಸ ಮಾಡದಿದ್ರೆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಿ. ಡಿಸಿ ಎಸಿ ಮೇಲೆ ಕ್ರಮ ಕೈಗೊಳ್ಳಲು ಸಿಎಂಗೆ ಹೇಳ್ತೇನೆ. ಕೊಪ್ಪಳದ ಬೇವೂರಿನಲ್ಲಿ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಕಿತ್ತು ಬಿಸಾಕಿ, ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಿ. ಕಟ್ಟಡ ಸರಿಯಿಲ್ಲ ಅಂತ ಹೇಳಿದ್ರೆ ಕಿತ್ತು ಬಿಸಾಕಿ, ಡಿಸಿ ಎಸಿ ಮೇಲೆ ಕ್ರಮ ಕೈಗೊಳ್ಳುವುದಕ್ಕೆ ಸಿಎಂಗೆ ಹೇಳ್ತೀನಿ ಅಂತ ಹೇಳಿ ಕೊಪ್ಪಳದ ಬೇವೂರಿನಲ್ಲಿ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದು ನಾಚಿಕೆಗೇಡು. ಧರ್ಮ ಜಾತಿ ಆಧಾರದ ಮೇಲೆ ಚುನಾವಣೆ ನಡೀತದೆ. ಅಭಿವೃದ್ಧಿ ಪರ ಇರುವ ವ್ಯಕ್ತಿ ಪಕ್ಷಕ್ಕೆ ಆರಿಸಬೇಕು, ಇಲ್ಲವೆಂದ್ರೆ ಕಗ್ಗತ್ತಲಲ್ಲಿ ಇರಬೇಕಾಗ್ತದೆ. ಕ್ಷೇತ್ರಕ್ಕೆ ಕೆರೆ ತುಂಬಿಸುವ ಯೋಜನೆಯನ್ನ ತಂದಿದ್ದೇನೆ, ನೀವು ಸಿದ್ದರಾಮಯ್ಯ ಅವರನ್ನ ನೆನೆಸ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಇಲ್ಲಿ ಮಾತಾಡಿದ್ದಾರೆ. ನೋಡಿ, ಬೇರೆ ಬೇರೆ ಮಂತ್ರಿಗಳು ನಮ್ಮ ಮೇಲೆ ಅಭಿಮಾನ ಪ್ರೀತಿ ಇಟ್ಟಿದ್ದಾರೆ. ಇವತ್ತು ಎಲ್ಲ ಕೆಲಸಗಳಾಗ್ತವೆ, ಶಾಂತ ರೀತಿಯಿಂದ ಮಾಡ್ಕೊಳ್ಳಿ ಮತ್ತು ಒಳ್ಳೆ ಕೆಲಸಗಳು ಹಳ್ಳಿಯಾಗಿ ಮಾಡ್ಕೊಳ್ರಿ. ನೀವು ಒಳ್ಳೇದ್ ಮಾಡ್ಕೊಂಡು ಕ್ವಾಲಿಟಿ ಕೆಲಸ ಮಾಡ್ಕೊಂಡ್ರೆ ನನಗ್ ಖುಷಿ ಆಗ್ತದೆ. ಆಮೇಲೆ ಸಾಲಿ ಚಲೋದ್ನೆ ಕಟ್ರಿ. ಅವು ಸಾಲಿ ಕಟ್ತಿರಪ್ಪ, ಅವು 5 ವರ್ಷ ನಮ್ ಕಣ್ಣೆದ್ರಿಗೆ ಬಿದ್ದೋಕವು. ಹಿಂದ ಸಾಲಿ ಕಟ್ಟಿದ್ದಾರೆ. ನಾವು ನಮ್ಮ ತಳಕಲ್ಲಲ್ಲಿ ನನ್ನ ಸ್ವಂತ ಜಮೀನು ನಮ್ಮ ತಂದೆಯವ್ರು ಕೊಟ್ರು, ನಮ್ಮ ಮನೆ ಎದುರಿಗೇನೆ. ಅವರೇ ಒಂದು ಸಾಲಿ ಕಟ್ಟಾರ. ಆದ ಸಾಲ ನಾನು ಅಪ್ ಟು 5th ಸ್ಟ್ಯಾಂಡರ್ಡ್ ಓದಿದ್ದೇನೆ ನಾನು. ಅದು ಇನ್ನೂ ಇಂಟ್ಯಾಕ್ಟ್ ಇದೆ, ಅದು ಮುಟ್ಟಕ್ ಸಾಧ್ಯ ಇಲ್ಲ. ಆದ್ರೆ ನಾನ್ ಕಟ್ಟಿಸಿದೆಲ್ಲ ಬಿದ್ದು ಹೋಗ್ತೇವೆ. ಅಂದ್ರೆ ಏನಿದ್ರ ಅರ್ಥ? ಈ ಕಟ್ಟರು ಸರಿ ಇಲ್ಲ, ಮಾಡ್ಸರು ಸರಿ ಇಲ್ಲ, ಅದಕ್ಕೆ ಜನ ಸರಿ ಆಗ್ಬೇಕು. ಅದಕ್ಕೆ ಇನ್ನು ಮೇಲೆ ನಮ್ಮ ತಾಲೂಕಿನಲ್ಲಿ ಶಾಲಾ ಕೊಠಡಿ ಏನೇನು ಸಿಮೆಂಟ್ ರೋಡ್ ಅದಾವ್ ತೆಗೆದು ಕಿತ್ತು ಬಿಸಾಕ್ರಿ ಅಂತ ಹೇಳಿದಿನ PWD ಅವರಿಗೆ. ಸರ್ಕಾರಿ ಕಟ್ಟಡ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಕಿತ್ತು ಬಿಸಾಕಿ, ಸರಿಯಾಗಿ ಕೆಲಸ ಮಾಡದಿದ್ರೆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಿ. ಡಿಸಿ ಎಸಿ ಮೇಲೆ ಕ್ರಮ ಕೈಗೊಳ್ಳಲು ಸಿಎಂಗೆ ಹೇಳ್ತೇನೆ. ಕೊಪ್ಪಳದ ಬೇವೂರಿನಲ್ಲಿ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಕಿತ್ತು ಬಿಸಾಕಿ, ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಿ. ಕಟ್ಟಡ ಸರಿಯಿಲ್ಲ ಅಂತ ಹೇಳಿದ್ರೆ ಕಿತ್ತು ಬಿಸಾಕಿ, ಡಿಸಿ ಎಸಿ ಮೇಲೆ ಕ್ರಮ ಕೈಗೊಳ್ಳುವುದಕ್ಕೆ ಸಿಎಂಗೆ ಹೇಳ್ತೀನಿ ಅಂತ ಹೇಳಿ ಕೊಪ್ಪಳದ ಬೇವೂರಿನಲ್ಲಿ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದು ನಾಚಿಕೆಗೇಡು. ಧರ್ಮ ಜಾತಿ ಆಧಾರದ ಮೇಲೆ ಚುನಾವಣೆ ನಡೀತದೆ. ಅಭಿವೃದ್ಧಿ ಪರ ಇರುವ ವ್ಯಕ್ತಿ ಪಕ್ಷಕ್ಕೆ ಆರಿಸಬೇಕು, ಇಲ್ಲವೆಂದ್ರೆ ಕಗ್ಗತ್ತಲಲ್ಲಿ ಇರಬೇಕಾಗ್ತದೆ. ಕ್ಷೇತ್ರಕ್ಕೆ ಕೆರೆ ತುಂಬಿಸುವ ಯೋಜನೆಯನ್ನ ತಂದಿದ್ದೇನೆ, ನೀವು ಸಿದ್ದರಾಮಯ್ಯ ಅವರನ್ನ ನೆನೆಸ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಇಲ್ಲಿ ಮಾತಾಡಿದ್ದಾರೆ. ನೋಡಿ, ಬೇರೆ ಬೇರೆ ಮಂತ್ರಿಗಳು ನಮ್ಮ ಮೇಲೆ ಅಭಿಮಾನ ಪ್ರೀತಿ ಇಟ್ಟಿದ್ದಾರೆ. ಇವತ್ತು ಎಲ್ಲ ಕೆಲಸಗಳಾಗ್ತವೆ, ಶಾಂತ ರೀತಿಯಿಂದ ಮಾಡ್ಕೊಳ್ಳಿ ಮತ್ತು ಒಳ್ಳೆ ಕೆಲಸಗಳು ಹಳ್ಳಿಯಾಗಿ ಮಾಡ್ಕೊಳ್ರಿ. ನೀವು ಒಳ್ಳೇದ್ ಮಾಡ್ಕೊಂಡು ಕ್ವಾಲಿಟಿ ಕೆಲಸ ಮಾಡ್ಕೊಂಡ್ರೆ ನನಗ್ ಖುಷಿ ಆಗ್ತದೆ. ಆಮೇಲೆ ಸಾಲಿ ಚಲೋದ್ನೆ ಕಟ್ರಿ. ಅವು ಸಾಲಿ ಕಟ್ತಿರಪ್ಪ, ಅವು 5 ವರ್ಷ ನಮ್ ಕಣ್ಣೆದ್ರಿಗೆ ಬಿದ್ದೋಕವು. ಹಿಂದ ಸಾಲಿ ಕಟ್ಟಿದ್ದಾರೆ. ನಾವು ನಮ್ಮ ತಳಕಲ್ಲಲ್ಲಿ ನನ್ನ ಸ್ವಂತ ಜಮೀನು ನಮ್ಮ ತಂದೆಯವ್ರು ಕೊಟ್ರು, ನಮ್ಮ ಮನೆ ಎದುರಿಗೇನೆ. ಅವರೇ ಒಂದು ಸಾಲಿ ಕಟ್ಟಾರ.
ಆದ ಸಾಲ ನಾನು ಅಪ್ ಟು 5th ಸ್ಟ್ಯಾಂಡರ್ಡ್ ಓದಿದ್ದೇನೆ ನಾನು. ಅದು ಇನ್ನೂ ಇಂಟ್ಯಾಕ್ಟ್ ಇದೆ, ಅದು ಮುಟ್ಟಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ಕಟ್ಟಿಸಿದೆಲ್ಲ ಬಿದ್ದು ಹೋಗ್ತೇವೆ. ಅಂದ್ರೆ ಏನಿದ್ರ ಅರ್ಥ? ಈ ಕಟ್ಟರು ಸರಿ ಇಲ್ಲ, ಮಾಡ್ಸರು ಸರಿ ಇಲ್ಲ, ಅದಕ್ಕೆ ಜನ ಸರಿ ಆಗ್ಬೇಕು. ಅದಕ್ಕೆ ಇನ್ನು ಮೇಲೆ ನಮ್ಮ ತಾಲೂಕಿನಲ್ಲಿ ಶಾಲಾ ಕೊಠಡಿ ಏನೇನು ಸಿಮೆಂಟ್ ರೋಡ್ ಅದಾವ್ ತೆಗೆದು ಕಿತ್ತು ಬಿಸಾಕ್ರಿ ಅಂತ ಹೇಳಿದಿನ PWD ಅವರಿಗೆ. ಸರ್ಕಾರಿ ಕಟ್ಟಡ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಕಿತ್ತು ಬಿಸಾಕಿ, ಸರಿಯಾಗಿ ಕೆಲಸ ಮಾಡದಿದ್ರೆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಿ. ಡಿಸಿ ಎಸಿ ಮೇಲೆ ಕ್ರಮ ಕೈಗೊಳ್ಳಲು ಸಿಎಂಗೆ ಹೇಳ್ತೇನೆ. ಕೊಪ್ಪಳದ ಬೇವೂರಿನಲ್ಲಿ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಕಿತ್ತು ಬಿಸಾಕಿ, ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಿ. ಕಟ್ಟಡ ಸರಿ ಇಲ್ಲ ಅಂತ ಹೇಳಿದ್ರೆ ಕಿತ್ತು ಬಿಸಾಕಿ, ಡಿಸಿ ಎಸಿ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಸಿಎಂಗೆ ಹೇಳ್ತೀನಿ ಅಂತ ಹೇಳಿ ಕೊಪ್ಪಳದ ಬೇವೂರಿನಲ್ಲಿ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದು ನಾಚಿಕೆಗೇಡು. ಧರ್ಮ ಜಾತಿ ಆಧಾರದ ಮೇಲೆ ಚುನಾವಣೆ ನಡೀತದೆ. ಅಭಿವೃದ್ಧಿ ಪರ ಇರುವ ವ್ಯಕ್ತಿ ಪಕ್ಷಕ್ಕೆ ಆರಿಸಬೇಕು, ಇಲ್ಲವೆಂದ್ರೆ ಕಗ್ಗತ್ತಲಲ್ಲಿ ಇರಬೇಕಾಗ್ತದೆ. ಕ್ಷೇತ್ರಕ್ಕೆ ಕೆರೆ ತುಂಬಿಸುವ ಯೋಜನೆಯನ್ನ ತಂದಿದ್ದೇನೆ, ನೀವು ಸಿದ್ದರಾಮಯ್ಯ ಅವರನ್ನ ನೆನೆಸ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಇಲ್ಲಿ ಮಾತಾಡಿದ್ದಾರೆ. ನೋಡಿ, ಬೇರೆ ಬೇರೆ ಮಂತ್ರಿಗಳು ನಮ್ಮ ಮೇಲೆ ಅಭಿಮಾನ ಪ್ರೀತಿ ಇಟ್ಟಿದ್ದಾರೆ. ಇವತ್ತು ಎಲ್ಲ ಕೆಲಸಗಳಾಗ್ತವೆ, ಶಾಂತ ರೀತಿಯಿಂದ ಮಾಡ್ಕೊಳ್ಳಿ ಮತ್ತು ಒಳ್ಳೆ ಕೆಲಸಗಳು ಹಳ್ಳಿಯಾಗಿ ಮಾಡ್ಕೊಳ್ರಿ. ನೀವು ಒಳ್ಳೇದ್ ಮಾಡ್ಕೊಂಡು ಕ್ವಾಲಿಟಿ ಕೆಲಸ ಮಾಡ್ಕೊಂಡ್ರೆ ನನಗೆ ಖುಷಿ ಆಗ್ತದೆ. ಆಮೇಲೆ ಸಾಲಿ ಚಲೋದ್ನೆ ಕಟ್ರಿ. ಅವು ಸಾಲಿ ಕಟ್ತಿರಪ್ಪ, ಅವು 5 ವರ್ಷ ನಮ್ಮ ಕಣ್ಣೆದ್ರಿಗೆ ಬಿದ್ದೋಕವು. ಹಿಂದ ಸಾಲಿ ಕಟ್ಟಿದ್ದಾರೆ. ನಾವು ನಮ್ಮ ತಳಕಲಲ್ಲಿ ನನ್ನ ಸ್ವಂತ ಜಮೀನು ನಮ್ಮ ತಂದೆಯವರು ಕೊಟ್ರು, ನಮ್ಮ ಮನೆ ಎದುರಿಗೇನೆ. ಅವರೇ ಒಂದು ಸಾಲಿ ಕಟ್ಟಾರ. ಆದ ಸಾಲ ನಾನು ಅಪ್ ಟು 5th ಸ್ಟ್ಯಾಂಡರ್ಡ್ ಓದಿದ್ದೇನೆ ನಾನು. ಅದು ಇನ್ನೂ ಇಂಟ್ಯಾಕ್ಟ್ ಇದೆ, ಅದು ಮುಟ್ಟಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ಕಟ್ಟಿಸಿದೆಲ್ಲ ಬಿದ್ದು ಹೋಗ್ತೇವೆ. ಅಂದ್ರೆ ಏನಿದ್ರ ಅರ್ಥ? ಈ ಕಟ್ಟರು ಸರಿ ಇಲ್ಲ, ಮಾಡ್ಸರು ಸರಿ ಇಲ್ಲ, ಅದಕ್ಕೆ ಜನ ಸರಿ ಆಗ್ಬೇಕು. ಅದಕ್ಕೆ ಇನ್ನು ಮೇಲೆ ನಮ್ಮ ತಾಲೂಕಿನಲ್ಲಿ ಶಾಲಾ ಕೊಠಡಿ ಏನೇನು ಸಿಮೆಂಟ್ ರೋಡ್ ಅದಾವ್ ತೆಗೆದು ಕಿತ್ತು ಬಿಸಾಕ್ರಿ ಅಂತ ಹೇಳಿದಿನ PWD ಅವರಿಗೆ. ಸರ್ಕಾರಿ ಕಟ್ಟಡ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಕಿತ್ತು ಬಿಸಾಕಿ, ಸರಿಯಾಗಿ ಕೆಲಸ ಮಾಡದಿದ್ರೆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಿ. ಡಿಸಿ ಎಸಿ ಮೇಲೆ ಕ್ರಮ ಕೈಗೊಳ್ಳಲು ಸಿಎಂಗೆ ಹೇಳ್ತೇನೆ. ಕೊಪ್ಪಳದ ಬೇವೂರಿನಲ್ಲಿ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಕಿತ್ತು ಬಿಸಾಕಿ, ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಿ. ಕಟ್ಟಡ ಸರಿ ಇಲ್ಲ ಅಂತ ಹೇಳಿದ್ರೆ ಕಿತ್ತು ಬಿಸಾಕಿ, ಡಿಸಿ ಎಸಿ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಸಿಎಂಗೆ ಹೇಳ್ತೀನಿ ಅಂತ ಹೇಳಿ ಕೊಪ್ಪಳದ ಬೇವೂರಿನಲ್ಲಿ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದು ನಾಚಿಕೆಗೇಡು. ಧರ್ಮ ಜಾತಿ ಆಧಾರದ ಮೇಲೆ ಚುನಾವಣೆ ನಡೀತದೆ. ಅಭಿವೃದ್ಧಿ ಪರ ಇರುವ ವ್ಯಕ್ತಿ ಪಕ್ಷಕ್ಕೆ ಆರಿಸಬೇಕು, ಇಲ್ಲವೆಂದ್ರೆ ಕಗ್ಗತ್ತಲಲ್ಲಿ ಇರಬೇಕಾಗ್ತದೆ. ಕ್ಷೇತ್ರಕ್ಕೆ ಕೆರೆ ತುಂಬಿಸುವ ಯೋಜನೆಯನ್ನ ತಂದಿದ್ದೇನೆ, ನೀವು ಸಿದ್ದರಾಮಯ್ಯ ಅವರನ್ನ ನೆನೆಸ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಇಲ್ಲಿ ಮಾತಾಡಿದ್ದಾರೆ. ನೋಡಿ, ಬೇರೆ ಬೇರೆ ಮಂತ್ರಿಗಳು ನಮ್ಮ ಮೇಲೆ ಅಭಿಮಾನ ಪ್ರೀತಿ ಇಟ್ಟಿದ್ದಾರೆ. ಇವತ್ತು ಎಲ್ಲ ಕೆಲಸಗಳಾಗ್ತವೆ, ಶಾಂತ ರೀತಿಯಿಂದ ಮಾಡ್ಕೊಳ್ಳಿ ಮತ್ತು ಒಳ್ಳೆ ಕೆಲಸಗಳು ಹಳ್ಳಿಯಾಗಿ ಮಾಡ್ಕೊಳ್ರಿ. ನೀವು ಒಳ್ಳೇದ್ ಮಾಡ್ಕೊಂಡು ಕ್ವಾಲಿಟಿ ಕೆಲಸ ಮಾಡ್ಕೊಂಡ್ರೆ ನನಗೆ ಖುಷಿ ಆಗ್ತದೆ. ಆಮೇಲೆ ಸಾಲಿ ಚಲೋದ್ನೆ ಕಟ್ರಿ. ಅವು ಸಾಲಿ ಕಟ್ತಿರಪ್ಪ, ಅವು 5 ವರ್ಷ ನಮ್ಮ ಕಣ್ಣೆದ್ರಿಗೆ ಬಿದ್ದೋಕವು. ಹಿಂದ ಸಾಲಿ ಕಟ್ಟಿದ್ದಾರೆ. ನಾವು ನಮ್ಮ ತಳಕಲಲ್ಲಿ ನನ್ನ ಸ್ವಂತ ಜಮೀನು ನಮ್ಮ ತಂದೆಯವರು ಕೊಟ್ರು, ನಮ್ಮ ಮನೆ ಎದುರಿಗೇನೆ. ಅವರೇ ಒಂದು ಸಾಲಿ ಕಟ್ಟಾರ. ಆದ ಸಾಲ ನಾನು ಅಪ್ ಟು 5th ಸ್ಟ್ಯಾಂಡರ್ಡ್ ಓದಿದ್ದೇನೆ ನಾನು. ಅದು ಇನ್ನೂ ಇಂಟ್ಯಾಕ್ಟ್ ಇದೆ, ಅದು ಮುಟ್ಟಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ಕಟ್ಟಿಸಿದೆಲ್ಲ ಬಿದ್ದು ಹೋಗ್ತೇವೆ. ಅಂದ್ರೆ ಏನಿದ್ರ ಅರ್ಥ? ಈ ಕಟ್ಟರು ಸರಿ ಇಲ್ಲ, ಮಾಡ್ಸರು ಸರಿ ಇಲ್ಲ, ಅದಕ್ಕೆ ಜನ ಸರಿ ಆಗ್ಬೇಕು. ಅದಕ್ಕೆ ಇನ್ನು ಮೇಲೆ ನಮ್ಮ ತಾಲೂಕಿನಲ್ಲಿ ಶಾಲಾ ಕೊಠಡಿ ಏನೇನು ಸಿಮೆಂಟ್ ರೋಡ್ ಅದಾವ್ ತೆಗೆದು ಕಿತ್ತು ಬಿಸಾಕ್ರಿ ಅಂತ ಹೇಳಿದಿನ PWD ಅವರಿಗೆ.